ನೋಡಿ, ರೇಣುಕಾ ಸ್ವಾಮಿಯ ಹತ್ಯೆಯಾಗಿ ಈಗಾಗಲೇ ಸಾಕಷ್ಟು ದಿನಗಳು ಕಳೆದಿವೆ. ದರ್ಶನ್ ಈಗ ಜೈಲು ಪಾಲಾಗಿದ್ದಾರೆ. ಆದರೆ ಕೋರ್ಟ್ ಕೊನೆಯ ಆದೇಶ ಏನಾಗಿರುತ್ತೆ, ತೀರ್ಪು ಅನ್ನುವಂಥದ್ದು, ತೀರ್ಮಾನ ಅನ್ನುವಂಥದ್ದು ಈಗ ಪ್ರಶ್ನೆ. ತಪ್ಪಿತಸ್ಥರ ವಿರುದ್ಧ ಶಿಕ್ಷೆ ಆಗಬೇಕು. ರೇಣುಕಾ ಸ್ವಾಮಿ ತಪ್ಪು ಮಾಡಿದರೂ ಕೂಡ ಅದು ಏನಾಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗಬೇಕು, ರಾಜ್ಯದ ಜನತೆಗೆ ಗೊತ್ತಾಗಬೇಕು. ಸೊ ನಾನೀಗ ರೇಣುಕಾ ಸ್ವಾಮಿ ಅವರ ತಂದೆ ಜೊತೆ ಇದ್ದೀನಿ, ನಾನು ಅವ್ರನ್ನ ಮಾತನಾಡಿಸ್ತೀನಿ. ಸರ್ ನಮಸ್ತೆ. ಮೊದಲನೇದಾಗಿ ಆ, ನಟ ಧ್ರುವ ಸರ್ಜಾ ಅವರು ಕರೆ ಮಾಡಿ ಮಾತನಾಡಿದಾರಂತೆ. ಅವರ ಫ್ಯಾನ್ಸ್ ಕೂಡ ಇಲ್ಲಿ ಮನೆ ಹತ್ರ ಬಂದಿದ್ರಂತೆ. ಸೊ ಆ ಬಗ್ಗೆ ನಾನು ವಿಚಾರಿಸ್ತೀನಿ ಏನೆಲ್ಲ ಆಯಿತು ಅಂತೇಳಿ. ಸರ್, ಧ್ರುವ ಸರ್ಜಾ ಅವರು ನಿಮ್ಮ ಜೊತೆ ಮಾತನಾಡಿದ್ರು ಅಂತ ಕೇಳ್ಪಟ್ಟೆ, ಅವರ ಅಭಿಮಾನಿಗಳು ಇಲ್ಲಿ ಬಂದಿದ್ರು ಅಂತ ಕೇಳ್ಪಟ್ಟೆ, ಏನಾಯ್ತು? ಅಭಿಮಾನಿಗಳು ಬಂದಿದ್ದರು, ಅವರು ಎಲ್ಲ ಸಾಂತ್ವನ ಹೇಳಿದರು. ಆಮೇಲೆ ಫೋನ್ ಮೊನ್ನೆ ಒಂದು ಸ್ವಲ್ಪ ಸಹಾಯ ಮಾಡ್ತೀವಿ ಅಂತ ಒಂದಿಷ್ಟು ಇದು ಮಾಡಿದರು. ಆಮೇಲೆ ಅವರು ಸರ್ಜಾ ಅವ್ರಿಗೆ ಫೋನ್ ಮಾಡಿಕೊಟ್ರು. ಅವರು ಕೂಡ ಅದೇ ಹೇಳಿದರು, ನೀವು ಧೈರ್ಯವಾಗಿರ್ರಿ, ನಿಮ್ಮ ಪರವಾಗಿರ್ತೀವಿ, ನಿಮಗೆ ಏನು ಸಹಾಯ ಬೇಕಾದ್ರೂ ಕೇಳ್ರಿ, ನಾವು ಎಲ್ಲ ರೀತಿಯ ಸಹಾಯ ಮಾಡ್ತೀವಿ. ಆಮೇಲೆ ಯಾರು ತಪ್ಪಿತಸ್ಥಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಕೂಡ ಅವರು ಹೇಳಿದರು ನಮಗೆ. ಹೇಳಿದರು, ನಮಗೆ ಏನು ಬೇಕಾದ್ರೂ ಸಹಾಯ ಕೇಳ್ರಿ ಅಂದರು. ಆಯಿತು ಅಂತ ನಾವು ಮಾಮೂಲಿ ಏನಿದೆ ಅದನ್ನು ಹೇಳ್ಬಿಟ್ವಿ ಅಷ್ಟೇ. ನಮಗೆ ಭಾಳ ಕಷ್ಟದ ದುಃಖದಲ್ಲಿ ಇದ್ವಿ, ಹೆಚ್ಚಿನ ನಾನು ಮಾತಾಡೋಕ್ಕಾಗಲಿಲ್ಲ ನನಗೆ ಅವ್ರ ಹತ್ರ. ಸರ್, ಇವಾಗ ನಿಮಗೆ ಅನಿಸ್ತಾ ಇದೆಯಾ ಈ ಒಂದು ಪ್ರಕರಣ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೋದು, ಕಾನೂನು ನಿಮ್ಮ ಕಡೆ ಇದೆ ಅಂತ ಅನಿಸ್ತಾ ಇದೆಯಾ? ಇಲ್ಲಿವರೆಗೂ ನಡೆದ ಘಟನೆಗಳು ಸರ್ಕಾರ ನ್ಯಾಯಯುತವಾಗಿ ನಡೆಸಿದೆ. ಪೊಲೀಸರು ಆಗಿರ್ಬೋದು, ಆಮೇಲೆ ಸರ್ಕಾರಿ ನ್ಯಾಯವಾದಿಗಳು ಆಗಿರ್ಬೋದು, ಅವರು ನ್ಯಾಯದ ಪರವಾಗಿ ಮಾತಾಡಿದ್ದಾರೆ. ನ್ಯಾಯದ ಪರವಾಗಿ ಅನೇಕ ದಾಖಲೆಗಳು ಅವನ್ನೆಲ್ಲ ಕೊಟ್ಟಿದ್ದಾರೆ ಅಂತ ನಾವು ತಿಳಿದು ಬಂದಿದೆ. ಅದರಿಂದ ಈ ಸರ್ಕಾರ ಈಗ ನಮಗೆ ನ್ಯಾಯಯುತವಾಗಿ ಅವ್ರು ಮಾಡ್ತಾಯಿದ್ದಾರೆ. ಅದನ್ನ ಸರ್ಕಾರ ಮತ್ತು ನಾವು ಪೊಲೀಸರಿಗೆ ಮತ್ತು ಆ ನ್ಯಾಯವಾದಿಗಳಿಗೆ ನಾವು ಧನ್ಯವಾದ ತಿಳಿಸ್ತೀನಿ ನಾನು. ಸರ್, ನಿಮ್ಮ ಈಗ ಸದ್ಯಕ್ಕೆ ನಿಮ್ಮ ಸೊಸೆಯ ಪರಿಸ್ಥಿತಿ ಯಾವ ರೀತಿ ಇದೆ? ಎಲ್ಲ ಆರೋಗ್ಯಕರವಾಗಿದೆಯಾ? ಮಗು ಆಗಿರ್ಬೋದು? ಅವಳ ಆರೋಗ್ಯ ಭಾಳ ವ್ಯತ್ಯಾಸ ಆಗಿದೆ. ಮೊನ್ನೆ ಕೂಡ ಡಾಕ್ಟ್ರ್ ಕಂಡು ಬಂದೀವಿ. ಡಾಕ್ಟ್ರ್ ಕಂಡದ್ದಲ್ಲದೆ ಚೆಕಪ್ ಮಾಡಿದ್ದಲ್ಲದೆ ಅವರೇ ಡಾಕ್ಟ್ರು ಕೌನ್ಸಿಲಿಂಗ್ ಸತಿ ಮಾಡಿದ್ದಾರೆ. ಆಕೆಗೆ ಕೌನ್ಸಿಲಿಂಗ್ ಮಾಡಿ ಧೈರ್ಯ ಹೇಳಿದ್ದಾರೆ. ಅವರು ನಮಗೆ ಸೂಕ್ಷ್ಮವಾಗಿ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಆಕೆಗೆ ಯಾವುದೇ ರೀತಿ ತೊಂದರೆ ಆಗಲಿಲ್ಲ, ಆಕೆ ಮಾನಸಿಕವಾಗಿ ಯಾರು ಹಿಂಸೆ ಆಗಲಿಲ್ಲಂಗೆ ನೋಡ್ಕೊಡ್ರಿ ಅಂತ ಹೇಳಿದ್ದಾರೆ. ಅದರಿಂದ ನಾವು ಅವಳ ಪಾಡಿಗೆ ಅವ್ರನ್ನ ಬಿಟ್ಟಿದ್ದೀವಿ. ಅವ್ರ ಪಾಡಿಗೇನು ನಾವು ಸರಿಯಾಗಿ ಆಕೆ ಊಟ ಮಾಡ್ತಿಲ್ಲ, ತಿಂಡಿ ಮಾಡ್ತಿಲ್ಲ, ಇನ್ನೂ ನೋವಿನಿಂದ ಹೊರ ಬಂದೇ ಇಲ್ಲ. ಆದರೂ ಕೂಡ ನಾವು ಅವಳಿಗೆ ಸಾಕಷ್ಟು ಬುದ್ಧಿವಾದ ಹೇಳಿ ಇದು ಮಾಡಿ ಎಲ್ಲ ಊಟ ಉಪಚಾರ ಮಾಡ್ತಾಯಿದ್ದೀವಿ. ಹೀಗಾಗಿ ಸ್ವಲ್ಪ ಅವಳ ಪರಿಸ್ಥಿತಿ ಸ್ವಲ್ಪ ಗಂಭೀರವಾಗಿದೆ. ಅದರಿಂದ ನಾವು ಅವಳಿಗೆ ಹೆಚ್ಚಿನ ಒಂದು ಮುತುವರ್ಜಿ ತಗೊಂಡು ಅವಳಿಗೆ ಇದು ಮಾಡ್ತಾಯಿದ್ದೀವಿ. ಡಾಕ್ಟ್ರು ಕೂಡ ನಮಗೆ ಅವಾಗವಾಗ ಬರೋಕ್ಕೆ ಹೇಳಿದ್ದಾರೆ. ನಿಮಗೇನೋ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಫೋನ್ ಮಾಡಿ ಬರ್ರಿ ಅಂತ ನಮ್ಮ ಡಾಕ್ಟ್ರು ಹೇಳಿದ್ದಾರೆ. ಒಂದಷ್ಟು ಜನ ರೇಣುಕಾ ಸ್ವಾಮಿದೇ ತಪ್ಪು, ರೇಣುಕಾ ಸ್ವಾಮಿನೇ ಸರಿ ಇರಲಿಲ್ಲ, ಈ ರೀತಿ ಮೆಸೇಜ್ ಮಾಡ್ತಾ ಇದ್ದಾರೆ. ಈಗ ಎಲ್ಲ ಆಚೆ ಬರ್ತಾ ಇದ್ದಾರೆ, ನನಗೂ ಮಾಡ್ತಾ ಇದ್ದಾರೆ, ನನಗೂ ಮಾಡಿದ್ದ ಅಂತ. ನೀವು ಕಂಡಂತಹ ಮಗ ಆ ರೀತಿ ಇದ್ನ ನಿಮ್ಮ ಮಗ? ನೀವು ಏನು ಕಲಿಸಿದ್ರಿ ಮಗನಿಗೆ, ಅಥವಾ ಆ ರೀತಿ ಬೆಳೆದು ಬಂದಿದ್ದ ರೀತಿ ಹೆಂಗೆ ಆತ ಅಂತ? ನಮ್ಮ ದೃಷ್ಟಿಯಲ್ಲಿ ಆ ಥರ ಇರಲಿಲ್ಲ. ಯಾಕಂದರೆ ಆತ ಡ್ಯೂಟಿಗೆ ಹೋಗ್ತಿದ್ದ, ನನಗೆ ಫಾರ್ಮಸಿ ವಿಚಾರ ನನ್ನ ಹತ್ರ ಮಾತಾಡ್ತಿದ್ದ. ಅವನು ಮೊಬೈಲು ನಮ್ಗೆ ಅದೇನು ನಮಗೆ ಇವ್ರು ಮಾಡ್ತಿದ್ದ ಅಂತಂದು ಮಾಧ್ಯಮದವರು ಈಗೇನು ಹೇಳ್ತಿದ್ದಾರೆ ಅದರಿಂದನೇ ವಿಚಾರ ಗೊತ್ತೇವೇನಾ, ನಮ್ಗೆ ಯಾವುದೂ ಗೊತ್ತಿಲ್ಲ. ನೀವು ನಿಮ್ಮ ಮಗನ್ನ ಒಂದು ವೇಳೆ ಅವನು ಮಾಡಿದ್ರೂ ಕೂಡ ಅದು ಕಾನೂನು ಪ್ರಕಾರ ಶಿಕ್ಷೆ ಮಾಡ್ಬೋದಾಗಿತ್ತು. ಅವರು ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು, ಅಥವಾ ಬುದ್ಧಿವಾದ ಹೇಳ್ಬೋದಿತ್ತು, ಪೇರೆಂಟ್ಸ್ ಹೇಳ್ಬೋದಾಗಿತ್ತು. ಮಾಡಿದಾನೆ ಅಂದರೂ ಕೂಡ ಕಾನೂನನ್ನು ಅವ್ರ ಕೈ ತಗೊಳ್ಳೋದು ತಪ್ಪಾಗಿತ್ತು. ಈ ರೀತಿ ಅದರಲ್ಲೂ ಕೂಡ ಒಂದು ಜೀವ ಹಾನಿ ಮಾಡಿ ಈ ಥರ ಚಿತ್ರಹಿಂಸೆ ಮಾಡುವಂಥ ಇದು ಪ್ರಮೇಯ ಅಲ್ಲ. ಮಾಡಿದಾನೆ ಅಂದು ಕೂಡ ಎಲ್ಲರೂ ಏನೋ ಮಾಡಿ ಈಗ ಇಲ್ಲಬಾರ್ದು ಏನಾರ ಹೇಳ್ತಿರ್ತಾರೆ, ಒಂದಕ್ಕೆ ನಾಲ್ಕು ಹೇಳ್ತಾರೆ ಇಂಥ ಟೈಮ್ನಲ್ಲಿ. ಅವನು ಇಲ್ಲ ಅಲ್ಲ, ಯಾವುದು ಹೇಳೋಕ್ಕೇನೂ ಇಲ್ಲ. ಅದರಿಂದ ಏನು ಹೇಳ್ತಾರೆ, ಹಂಗಿದ್ರೆ ನೀವು ದಾಖಲೆಗಳನ್ನು ಒದಗಿಸಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಪೊಲೀಸ್ ಅದು ಕರೆಸಿಬೇಕಾರೆ ಅವನು ಏನು ಶಿಕ್ಷೆ ಕೊಟ್ಟದ್ದು ನಾವು ವಿರೋಧ ಮಾಡ್ತಿರಲಿಲ್ಲ. ತಪ್ಪಿದ ಅಂದರೆ ತಪ್ಪಿಸ್ತಂದ್ರೆ ಯಾರೇ ಇರಲಿ, ನಾನೇ ಇರಲಿ, ಇನ್ನೊಬ್ಬನೇ ಇರಲಿ, ತಪ್ಪು ಮಾಡಿರೋ ಶಿಕ್ಷೆ ಅನುಭವಿಸಲೇಬೇಕು. ನಮ್ಮ ಸಂವಿಧಾನ ಕಾನೂನು ಏನಿದೆ ಆ ಕಾನೂನು ಪ್ರಕಾರ ತಗೋಬೇಕು. ಆದರೆ ಕಾನೂನನ್ನು ಕೈಗೆ ತೆಗೆದುಕೊಂಡು ಈ ರೀತಿ ಅಮಾನುಷ ಕೃತ್ಯ ಮಾಡೋದೈತಲ್ಲ, ಇದನ್ನು ನಾವು ಪ್ರತಿಯೊಬ್ಬರು ಖಂಡಿಸಿದ್ದಾರೆ, ಮಾಧ್ಯಮದವರು ಖಂಡಿಸಿದ್ದಾರೆ, ಎಲ್ಲರೂ ಖಂಡಿಸಿದ್ದಾರೆ. ನಾನು ಕೂಡ ವೈಯಕ್ತಿಕವಾಗಿ ಖಂಡಿಸ್ತಾ ಇದ್ದೀನಿ, ಈಗಲೂ ಖಂಡಿಸ್ತಾ ಇದ್ದೀನಿ. ಈಗ ನೀವು ಎಂಥ ಲಾಯರ್ನ ಇಡುವಂಥ ಕೆಲಸ ಮಾಡ್ತೀರಾ, ಅಥವಾ ಈ ಒಂದು ಪ್ರಕರಣದ ವಿಚಾರಕ್ಕೆ ಕಂಪ್ಲೇಂಟ್ ಕೊಡುವಂಥ ಕೆಲಸ, ಮುಂದಕ್ಕೆ ಏನಾದರೂ ಜುಡಿಷಿಯಲ್ ಕಂಪ್ಲೇಂಟ್ ಕೊಡುವಂಥ ಕೆಲಸ ಮಾಡ್ತೀರಾ? ಏನು ಮಾಡ್ತೀರಾ ನೀವೀಗ? ಇಲ್ಲ, ನಾವು ಇಲ್ಲಿವರೆಗೂ ನಮ್ಮ ಸಮಾಜ, ನಮ್ಮ ಸ್ನೇಹಿತರು ಎಲ್ಲ ಅವರು ಕೂಡ ಅವರು ನಮ್ಮ ಹಿತೈಷಿಗಳು ಏನೋ ಒಂದು ನಿರ್ಧಾರ ತಗೊಂಡಿರ್ತಾರೆ.
ಅವರೆಲ್ಲ ಸೇರ್ಕೊಂಡು ಅವರು ಮಾತಾಡ್ಕೊಂಡು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅವ್ರ ನಿರ್ಧಾರ ತಗೊಂತ ನನಗೆ ವೈಯಕ್ತಿಕವಾಗಿ ನನ್ನ ದುಃಖದಲ್ಲಿ ನಾನೇನು ತೀರ್ಮಾನ ತಗೊಳ್ಳೋ ಶಕ್ತಿ ಇಲ್ಲ. ಅದರಿಂದ ನಮ್ಮ ಬಂಧು ಬಳಗ, ಸಮಾಜ, ಸ್ನೇಹಿತರು, ಜಾತಿ ಮತ ಧರ್ಮ ಇಲ್ಲದೆ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ತಿದ್ದಾರೆ. ಎಲ್ಲರೂ ಹಿತೈಷಿಗಳು ದೊಡ್ಡವರು ಇದ್ದಾರೆ. ಎಲ್ಲರೂ ಅವ್ರು ಸೇರಿ ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನ ಏನು ಮಾಡ್ತಾರೆ ಅದರಂತೆ ನಾವು ಮುಂದುವರಿತೀವಿ. ಎಸ್, ಇವಿಷ್ಟು ರೇಣುಕಾಸ್ವಾಮಿ ಅವರ ತಂದೆಯ ಮಾತುಗಳು. ಅಂದರೆ ನೋಡಿ ಈಗ ನೋಡಿ ಆಳಿಗೊಬ್ಬ ಕಲ್ಲೊಡೆಯೋದು ಅಂತಾರಲ್ಲ, ಆ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥ ಅವ್ರ ಮಾತು. ಈಗ ಇಲ್ಲ ಅಂದ ಕಾರಣಕ್ಕೆ ಬಾಯಿಗೆ ಬಂದಾಗ ದಿಕ್ಕಾಪಾಲಾಗಿ ಮಾತನಾಡ್ತಿದ್ದಾರೆ. ಅಷ್ಟೊಂದು ಇದ್ದಿದ್ರೆ ಕಂಪ್ಲೇಂಟ್ ಕೊಡ್ಬೋದು. ಈಗಲೂ ಕೂಡ ಆತ ಏನಾದ್ರು ಮೆಸೇಜ್ ಮಾಡಿದ್ದಂತ ಅನ್ಸಿದ್ರು ಕೂಡ ಕಂಪ್ಲೇಂಟ್ ಕೊಟ್ಟರೆ ಅವರ IP ಅಡ್ರೆಸ್ ಕರೆಕ್ಟ್ ಮಾಡಿದ್ರೆ ಯಾರಾತ ಅಂತ ಹೇಳಿ ಗೊತ್ತಾಗುತ್ತೆ. ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡ್ಬೋದಿತ್ತು, ಕಾನೂನಿತ್ತು ಅಂತ. ಆದರೆ ಕಾನೂನು ಕೈಗೆ ತೆಗೆದುಕೊಳ್ಳೋದಕ್ಕೆ ನೀವೆಲ್ಲ ಯಾರು ಸಂವಿಧಾನದ ಮುಂದೆ ಅನ್ನುವಂಥ ಪ್ರಶ್ನೆ ಅವ್ರದ್ದು. ವೈಯಕ್ತಿಕವಾಗಿ ಅವರೀಗ ಕುಗ್ಗಿದ್ದಾರೆ. ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನವನ್ನು ನಾವು ಒಂದಷ್ಟು ಮಟ್ಟಿಗೆ ಮಾಡಿದ್ವಿ. ಆದರೆ ಕೂಲಂಕುಷವಾಗಿ ಇನ್ನೂ ಕೂಡ ಮಾತನಾಡಿಸ್ಬೇಕಂತ ಅಂದ್ಕೊಂಡಿದ್ವಿ, ಅದ್ರ ಸಾಧ್ಯ ಆಗಲಿಲ್ಲ. ಒಟ್ಟಿನಲ್ಲಿ ಯಾರೇ ತಪ್ಪು ಮಾಡಿದರೂ ಕೂಡ ಅವರಿಗೆ ಶಿಕ್ಷೆ ಆಗಲಿ ಅಂತ ಈ ಮುಖಾಂತರ ರಿಪಬ್ಲಿಕ್ ಕನ್ನಡದ ಮುಖಾಂತರ ನಾವು ಹೇಳ್ತಾ ಇದ್ದೀವಿ. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಅಶ್ವದೇವಿತ್, ರಿಪಬ್ಲಿಕ್ ಕನ್ನಡ, ಚಿತ್ರದುರ್ಗ. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಅರೆ ಯಾರು ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.